ಆಯೋಗದ ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಉಲ್ಲೇಖಿಸಿರುವುದನ್ನು ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತು. ಉರ್ದು ಭಾಷೆಯಲ್ಲಿ ಜಾಹೀರಾತು ನೀಡಿದ್ದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿತು. ಇದಕ್ಕೆ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿ ಅಂಧ ಭಕ್ತರಿಗೆ ಈ ದೇಶದ ಭಾಷೆಯ ಬಗ್ಗೆ, ನೆಲದ ಸಂಸ್ಕೃತಿ ಬಗ್ಗೆ ಏನೂ ಗೊತ್ತಿಲ್ಲ, ಯಾರಿಗೂ ಏನೂ ಗೊತ್ತಿಲ್ಲ ಬಿಡಿಪ್ಪ, ಅವ್ರೊಬ್ಬರಿಗೆ ಗೊತ್ತಿರೋದು. ಅವ್ರಿಗೆ ಗೊತ್ತಿರೋಷ್ಟು ಯಾರಿಗೂ ಈ ಪ್ರಪಂಚದಲ್ಲಿ ಗೊತ್ತಿಲ್ಲ ಸಂಸ್ಕೃತಿ, ಭಾಷೆ ಎಲ್ಲದ್ರ ಬಗ್ಗೆನೂ. ಎಷ್ಟು ತಲೆ ಇವನ್ಗೆ, ಹೆಂಗೆ ಇವನು ಇನ್ಫಾರ್ಮೇಶನ್ಗಳೆಲ್ಲ ತಿಳ್ಕೊಂಡಿರ್ತಾನೆ. ಹಾಗಾಗಿ ಅವರೇ ಫಾಲೋ ಮಾಡ್ಕೊಳ್ಳಿ ಬಿಡಿ ಅದನ್ನು. ಉರ್ದು ಭಾಷೆನಲ್ಲಿ ಆ್ಯಡ್ ಕೊಡೋದು ಬಿಡೋದು ಕ್ವಶನ್ ಅಲ್ಲ, ಅದು ಆ್ಯಡ್ ಪಾಲಿಸಿನಲ್ಲಿ ಇದೆಯಾ ಇಲ್ವಾ ಅಷ್ಟೇ ಪ್ರಶ್ನೆ. ಅದು ಅಡ್ವರ್ಟೈಸಿಂಗ್ ಪಾಲಿಸಿ ಆಫ್ ಸ್ಟೇಟ್ ಇಂದ್ರಲ್ಲಿ ಯು ಹ್ಯಾವ್ ಟು ಬಿ ಸ್ಪೆಸಿಫಿಕ್. ಪ್ರೈವೇಟಲ್ಲಿ ಯಾರು ಏನು ಬೇಕಾದ್ರೂ ಕೊಟ್ಕೋಬೋದು, ಅದು ಅವ್ರ ಇಷ್ಟ. ಅದನ್ನು ನೀವು ತಡೆಯಕ್ಕೆ ನೀವು ಯಾರು? ಸರ್ಕಾರದಕ್ಕೆ ಬಂದಾಗ ಅದಕ್ಕೊಂದು ನೀತಿ, ನಿಯಮ, ರೀತಿ, ರಿವಾಜು ಅಂತ ಇರಬೇಕು. ಅದಕ್ಕೆ ಅದರಲ್ಲಿ ಏನೇನು ಹಾಕ್ತೀವಿ ಅಂತ ಇರಬೇಕು. ಆಗ ಅದು ಸರಿ ತಪ್ಪು ಅನ್ನೋ ಪ್ರಶ್ನೆ. ಅದನ್ನು ಸರ್ಕಾರ ಮೊದಲು ಮಾಡಬೇಕು. ಇಂಥದಕ್ಕೆ ಜಾಗ ಕೊಡೋದಲ್ಲ. ನಾನು ಬಂದಾಗ ಉರ್ದುಲ್ ಹಾಕ್ತೀನಿ, ನಾನು ಬಂದಾಗ ತಮಿಳಲ್ಲಿ ಹಾಕತ್ತೀನಿ, ನಾನು ಬಂದಾಗ ಮಲಯಾಳಮಲ್ಲಿ ಹಾಕತ್ತೀನಿ, ಹಿಂಗಾಳೆ ಮಲಯಾಳಮಲ್ಲಿ ಹಾಕು ಅಂತ ವೇಣುಗೋಪಾಲ್ ಅಂತ ಒಂದು ಫೋನ್ ಹಾಕಿದ್ರೆ ನೀವು ಹಾಕ್ತೀರಿ, ನನಗೆ ಗೊತ್ತಿದೆ. ನೋಡೋಣ ದಿನೇಶ್ ಗುಂಡೂರಾವ್ ಹರಿಪ್ರಸಾದ್ ಹಾಕಲ್ಲ ಅಂದ್ಬಿಡಿ, ನೋಡೋಣ ಹಾಕ್ತೀರಿ. ಹಾಗಾಗಿ ಅದಕ್ಕೊಂದು ನಿಯಮ, ಮೀಟರ್ ಬೇಕು, ಮೀಟರ್ ಹೇಳಿ ಇದೆಯೋ. ಒಂದು ವೇಳೆ ನಿಯಮನೇ ಇಲ್ಲದಿದ್ರೆ ತನ್ನಿ. ಎಸ್, ಯಾಕಪ್ಪ ಇದು ಬಿಟ್ಬಿಟ್ಟು ಹೇಳಿಸ್ಕೋಬೇಕು? ದಿನೇಶ್ ಗುಂಡೂರಾವ್ ಇವ್ರ ಮನೇಲಿ ಪ್ರಾಬ್ಲಮ್ ಏನಿರ್ಬೇಕು, ಇವ್ರದ್ದು ಉದ್ದ ಆ ಕಡೆಗಿದೆ, ಯಾಕಪ್ಪ ಹೇಳಿಸ್ಕೋಬೇಕು? ಇವೆಲ್ಲ ಏನಕ್ಕೆ ಇರಬೇಕು ನಿಮಗೆ? ಗೋಸ್ಲೆ ಇರಲ್ವಲ್ಲ. ಅದರಿಂದ ಒಳ್ಳೇದಾಗೋಗ್ಬೋದು, ಬರೀ ಕೆಟ್ಟದೇ ಜಾಸ್ತಿ. ಎಸ್, ಬರೀ ಡೌಗಳಿಂದ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡುವ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ರಾಜ್ಯ ಮಕ್ಕಳ ಹಕ್ಕುಗಳ ಕಾರ್ಯಕರ್ತ ನಾಗಸಿಂಹ ಪತ್ರವನ್ನು ಬರೆಯುವ ಮೂಲಕವಾಗಿ ಮುಖ್ಯಮಂತ್ರಿಗೆ ಒಂದಷ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಜ್ಞರ ಸಮಿತಿಯನ್ನು ರಚಿಸಿ ಸಂಶೋಧನೆ ನಡೆಸಬೇಕು, ಈ ಅಭಿಪ್ರಾಯಗಳನ್ನು ಅವರ ವಯಸ್ಸು, ಪ್ರಬುದ್ಧತೆಗೆ ಅನುಗುಣವಾಗಿ ಗೌರವಿಸಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಜೊತೆಗೆ ಮಕ್ಕಳ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸಬೇಕು ಅಂತ ಮನವಿ ಮಾಡಲಾಗಿದೆ. ಆಯ್ತು, ಅವ್ರು ಮಾಡಲಿ, ಅವ್ರೇನೋ ಮಾಡ್ತೀರಿ ಮಾಡಿ, ಒಳ್ಳೇದು. ಬೇಡ ಅಂತಿಲ್ಲ. ಅಲ್ಲ, ಒಂದು ನಿಮಿಷ. ಎಲ್ಲ ದೇಶಗಳಲ್ಲೂ ಅಧ್ಯಯನನೇ ಮಾಡಿರೋದು. ಯಾವನು ಏನು ಅಧ್ಯಯನ ಮಾಡದೆ ಬುರುಡೆ ಬಿಟ್ಕೊಂಡು ಮಾಡಿಲ್ಲ ಅಲ್ಲಿ. ಇವರು ಒಳ್ಳೆಯವ್ರು ಇರ್ಬೋದು, ಇವ್ರಿಗೂ ಅಭಿಪ್ರಾಯ ಇರ್ಬೋದು. ಅಭಿಪ್ರಾಯ ಇದ್ರೆ ಬರೀರಿ, ಯಾವನ್ ಬೇಡ ಅಂದನು. ಓಕೆ, ಮಕ್ಕಳನ್ನ ಕೇಳಿ ಏನು ಹೇಳ್ತಾರೆ ಮಕ್ಕಳು? ಇವತ್ತಿನ ಮಕ್ಕಳು ಬೇಡ ಅಂತಾರ? ಆನರಬಲ್ ಸಾಹೇಬ್ರೆ ಏನು ಹೇಳ್ತಾರೆ ಮಕ್ಕಳು? ಏನು ಉತ್ತರ ಬರ್ಬೋದು? ಗೊತ್ತಿಲ್ವಾ ನಮಗೆ ಏನು ಉತ್ತರ ಬರುತ್ತಿದ್ದಕ್ಕೆ ಅಂತ? ಅವ್ರನ್ನ ಕೇಳಿ ತೀರ್ಮಾನ ಮಾಡೋದಾದ್ರೆ ಅವ್ರನ್ನ ಕೇಳಿ ತೀರ್ಮಾನ ಮಾಡುವ ವಯಸ್ಸು ಅವ್ರದ್ದು. ಮರ್ಡರ್ ಮಾಡಿದಾಗ ಅಪ್ರಾಪ್ತ ಅಂತ ಮಕ್ಕಳ ಹಕ್ಕುಗಳ ಕಾರ್ಯಕರ್ತರು ಓಡ್ ಬರ್ತೀರಲ್ರಪ್ಪ, ಬಾವುಟ ಬಿಟ್ಕೊಂಡು ಕಿವಿ ಶಿಷ್ಟಗಳ ಮಾಡ್ಕೊಂಡು. ಇದರಲ್ಲಿ ತೀರ್ಮಾನ ಮಾಡೋ ಹಕ್ಕು ಅವ್ರಿಗಿದೆಯಾ? ಅಲ್ಲಿ ಮರ್ಡರ್ ಮಾಡಿದಾಗ ಮರ್ಡರ್ ಆಗಲ್ಲ ಅವನು. ಯಾವ ಲೆಕ್ಕಾಚಾರ ನಿಮ್ಮದು? ಎರಡನೇದು, ನಮಗೆಲ್ಲ ಗೊತ್ತಾಗೋಯ್ತು. ಮನೆ ನಾಗಸಿಂಹ ಅವರು ಪತ್ರ ಬರ್ತಿದ್ದಾರೆ, ಅದನ್ನು ಮುಖ್ಯಮಂತ್ರಿಗಳು ಗಂಭೀರವಾಗಿ ಹೆಂಗೆ ತೊಗೋಬೇಕು, ಹಂಗೆ ತೊಗೋತಾರೆ ಅಥವಾ ಇಲ್ವೋ ಏನೋ ಒಂದು ಮಾಡ್ತಾರೆ. ಗಮನಿಸಿ ಬೇಕಾದ್ರೆ ಅವ್ರ ಸಲಹೆನ, ಬೇಡ ಅಂದವನೇ ಅವನು. ಒಂದು ವೇಳೆ ಎಲ್ಲ ಮಕ್ಕಳು ನಾಳೆ ನಮ್ಗೆ ಗೊತ್ತಿದೆ ಮಕ್ಕಳು ಏನು ಕೊಡ್ತಾರೆ ಇದಕ್ಕೆ ಉತ್ತರ ಅಂತ, ಇರಲಿ ಮೊಬೈಲು ಅಲ್ಲಿ ಏನೇನು ಬರ್ತಾ ಇದೆ ಅಲ್ಲ ಹಂಗಂಗೆ ಬರ್ತಾ ಇರಲಿ ಅಂತಾನೆ ಬಹುಸಂಖ್ಯಾತರಾಗಿ ಡೆಮೋಕ್ರಸಿ ಪ್ರಕಾರದಲ್ಲಿ ಹೇಳಿಬಿಟ್ರೆ, ಆಮೇಲೆ ಮಕ್ಕಳನ್ನ ಒಳ್ಳೇದು ಮಾಡೋದಕ್ಕೆ ಏನು ಮಾಡಬೇಕು ಅಂತ ತಾವೇ ಸಲಹೆ ಕೊಡಿ. ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ನೀವೇ ಕೊಡಿ ನೋಡೋಣ. ಅಯ್ಯೋ, ನಿಮ್ಮ ಲಜ್ಗೆಟ್ ಅವರು ಕಂಡ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಯಾರು ಬೇಡ ಅಂದವ್ರು ನಿಮ್ಮ ಸಲಹೆನ? ಅವಕಾಶ ಕೊಡೋದು. ನನ್ನ ಪ್ರಕಾರ ಬ್ಯಾನ್ ಅಲ್ಲ, ರೆಗ್ಯುಲೇಷನ್ ಒಂಚೂರು ಬರದೇ ಇದ್ರೆ ಇದು ಉದ್ಧಾರ ಆಗಲ್ಲ. ಇದು 100% ಉದ್ಧಾರ ಆಗಲ್ಲ. ಮಕ್ಕಳನ್ನ 1000 ಹೇಳುತ್ತವೆ, ಒಳ್ಳೆ ಕಥೆ ಆಯಿತು. ಅಂದರೆ ಆ ವಯಸ್ಸಿಂದ ಕೆಳಕ್ಕೆ ಇಲ್ವಾ? ಮಕ್ಕಳ ಕಾರ್ಯಕರ್ತರು ನಾಳೆಯಿಂದ 13 ವರ್ಷದ ಮಗು ರೇಪು, ಮರ್ಡ್ರು, ಲ್ಯಾಂಬರ್ಗಿನಿ, ಗುಂಡು ಮಾಸ್ಟರ್ರು, ಡ್ರಗ್, ಆಟ ಬರಬೇಡಿ. ಆಗ ಕಪ್ಪಾಳಕ್ಕೆ ಹಾಕ್ತೀವಿ ಹಿಡ್ಕೊಂಡಾಗ ಆಟ ಬರಬೇಡಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಎರಡರಲ್ಲಿ ಒಂದು ಮಾಡಿ. ಆ ಕಡೆ ಅದು ಬೇಕು, ಈ ಕಡೆ ಇದು ಬೇಕು ಅಂತ ಬರಬೇಡಿ. ಭಾರತ ಇಸ್ರೇಲ್ ಮಧ್ಯೆ 16 ಒಪ್ಪಂದಗಳಿಗೆ ಪ್ರಧಾನಿ ಮೋದಿ, ಇಸ್ರೇಲ್ PM
ನೆತನ್ಯಾಹು ಸಮ್ಮುಖದಲ್ಲಿ ಸಹಿಯನ್ನ ಹಾಕಲಾಗಿದೆ. ಜೆರುಸಲೇಂನಲ್ಲಿ ನಡೆದಂತಹ ಜಂಟಿ ಭೋಜನ ಕೂಟದಲ್ಲೂ ಮುನ್ನ ನೆತನ್ಯಾಹು ಭಾರತದ ಸಾಂಪ್ರದಾಯಿಕ ಉಡುಗೆಯಲ್ಲಿ ಆಗಮಿಸುವ ಮೂಲಕವಾಗಿ ಮೋದಿಗೆ ಸರ್ಪ್ರೈಸ್ ಕೊಟ್ಟರು. ಇಸ್ರೇಲ್ ಪ್ರಧಾನಿಯ ಆ ಜಾಕೆಟ್ ಅನ್ನು ಗಮನಿಸಿದಂತಹ ಮೋದಿ ಅವರು ಎಕ್ಸ್ನಲ್ಲಿ ಅದನ್ನು ಹಾಕೊಂಡು ನಿಜಕ್ಕೂ ಅದ್ಭುತ ಅಂತ ಬಣ್ಣಿಸಿದ್ರು. ಇಸ್ರೇಲ್ ಅಧ್ಯಕ್ಷ ಐಸಾಕ್ ಕೂಡ ಮೋದಿ ಭೇಟಿ ಮಾಡಿದ್ದಾರೆ. ನಿನ್ನೆ ಇಸ್ರೇಲ್ನ ಸಂಸತ್ ಕೆಸೆನೆಟ್ನಲ್ಲಿ ಐತಿಹಾಸಿಕ ಭಾಷಣ ಮಾಡಿದ್ರು. ಈ ವೇಳೆ ಪ್ರಧಾನಿ ಮೋದಿಗೆ ಇಸ್ರೇಲ್ನ ಅತ್ಯುನ್ನತ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಆಯಿತು, ಪ್ರಶಸ್ತಿ ಎಲ್ಲ ಕೊಡಲಿ, ಎಲ್ಲ ಮಾಡಲಿ, ಎಲ್ಲ ಆಯಿತು. ಒಂದಷ್ಟು ಇಂಪಾರ್ಟೆಂಟ್ ಡಿಫೆನ್ಸ್ ಡೀಲ್ಸ್ ಆದಂಗಿದೆ, ಪರ್ಟಿಕ್ಯುಲರ್ಲಿ ಆನ್ ಲೇಸರ್ ಸೈಡಲ್ಲೆಲ್ಲೋ ಏನೋ ಆದಂಗಿದೆ. ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಇಟ್ಸ್ ಎನ್ ಇಂಪಾರ್ಟೆಂಟ್ ಮೀಟಿಂಗ್, ಅಷ್ಟು ಮಾತ್ರ ನಿಜ ಅಲ್ವಾ? ಓಕೆ. ಏರ್ಸೆಲ್ ಮ್ಯಾಕ್ಸಿಸ್ ಹಗರಣದ ಚಿದಂಬರಂ ಅವ್ರ ವಿರುದ್ಧ ಇಡಿ ಚಾರ್ಜ್ ಶೀಟ್ ಹಾಕಿದಾರಂತೆ. ಅದು ಹಳೆ ಗಲಾಟೆ, ಇದು ಮಲೇಷ್ಯಾದು ಟೆಲಿಕಾಂ ಕಂಪನಿ ವ್ಯವಹಾರ, ಅದು ಅಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿಂದ ಅಲ್ಲಿಗೆ ಹೋಯ್ತು ದುಡ್ಡು ಅಂತದು ಎಂತೆಂಥದ್ದು. ಈ ಮಧ್ಯ ಅನಿಲ್ ಅಂಬಾನಿ ಅವರು ಮುಂಬೈದ ಯಾವುದೋ ಮನೇನ 3,000 ಕೋಟಿ ಅಂತೆ, ಅದನ್ನು ಮುಟ್ಗೋಲು ಹಾಕೊಂಡಿದ್ದಾರಂತೆ. ಹಾಕಳಿ ದೇಶದಲ್ಲಿರೋ ಹಣಕಾಸು ಸಂಸ್ಥೆಗೆಲ್ಲ ಅವರು ಮಾಡಿದ್ದಾರೆ. ಹಾಕಿದ್ದಾಯ್ತು. ಇವ್ರದ್ದು ಹಾಕೊಳ್ಳೋದು ಇನ್ನೇನು ಮಾಡ್ಬೇಕಂತೆ? ಹಾಕಳ್ರಿ, ಯಾರು ಬೇಡ ಅಂದರು. ಎಸ್.